ಚುನಾವಣಾ ಚದುರಂಗದಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿಂದಾಬಾದ್ ಘೋಷಣೆಯ ಫೈಟ್ ನಡೀತಾ ಇರುವಂತದ್ದು ಸ್ವಲ್ಪ ಬ್ರೇಕ್ ಬಿದ್ದಿತ್ತು. ಬಿಕಾಸ್ ಬಾಂಬ್ ಸ್ಫೋಟದ ಕಾರಣಕ್ಕೋಸ್ಕರ ಆ ವಿಚಾರದಲ್ಲಿ ರಾಜಕಾರಣ ನಡೆದಿತ್ತು. ಇದು ಸ್ವಲ್ಪ ಮರೆಯಾಗಿತ್ತು. ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಶಕ್ತಿ ಸೌಧದಲ್ಲಿ ಕೂಗಿದ್ದು ಪಾಕಿಸ್ತಾನ ಜಿಂದಾಬಾದೇ ಅಂತೆ. ಇದು ಖಾಸಗಿ FSL ವರದಿಯಲ್ಲಿ ದೃಢವಾಗಿದೆ ಅಂತ ಹೇಳ್ತಾ ಇದೆ ಬಿಜೆಪಿ. ಖಾಸಗಿ ವರದಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಖಾಸಗಿ ಲ್ಯಾಬ್ ಬಗ್ಗೆನೇ ಪ್ರಶ್ನೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಕಚೇರಿಗೆ ಭೇಟಿಯನ್ನು ನೀಡಿ FSL ವರದಿ ಬಗ್ಗೆ ಬಿಜೆಪಿ ಚರ್ಚೆಯನ್ನ ಮಾಡಿರುವಂತದ್ದು, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ಅದು ನಾಸಿರ್ ಹುಸೇನ್, ನಾಸಿರ್ ಖಾನ್ ಅಥವಾ ನಾಸಿರ್ ಸಾಬ್ ಅಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಕೂಗಿರುವಂತದ್ದು. ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಸರಿಯಲ್ಲ ಅಂತ ಬಿಜೆಪಿಯ ಆಲ್ಮೋಸ್ಟ್ ಎಲ್ಲಾ ಪ್ರಮುಖ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ನೋಡ್ಕೊಂಬೋಣ. ಈಗ ಪ್ರೈವೇಟ್ ಕಂಪನಿಯವರು ಮಾಡಿರುವಂತ FSL ರಿಪೋರ್ಟ್ ಈಗ ದೃಢಪಟ್ಟಿದೆ. ಈಗ ಪ್ರೈವೇಟ್ ಅವರು ಇಷ್ಟು ಬೇಗ ಮಾಡ್ತಾರೆ ಅಂದ್ರೆ ನಮ್ಮ ಸರ್ಕಾರದೂ ಕೂಡ ಇಷ್ಟೇ, ಅದಕ್ಕಿಂತ ಬೇಗ ಬರಬೇಕಲ್ಲ ರಿಪೋರ್ಟ್. ನಮಗಿರೋಂಥ ಮಾಹಿತಿ ಆ ಸರ್ಕಾರದ್ದು ಕೂಡ ಕೊಟ್ಟು ಸರ್ಕಾರಕ್ಕೆ ಬಂದು ಬಹಳ ದಿನಗಳೇ ಆಗೋಗ್ಬಿಟ್ಟಿದೆ. ಇನ್ನು ಸಮಯ ಬೇಕು ಅಂತ ಹೇಳ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಯಾರನ್ನೋ ಕಾಪಾಡುವಂತ ದೃಷ್ಟಿಯಿಂದ ಈ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಖಾಸಗಿ ಸಂಸ್ಥೆದ್ದು ನಾವು ಗಣನೆಗೆ ತಗೊಳ್ಳೋದಿಲ್ಲ. ನಾವು ನಮ್ಮದೇ FSL ಏನಿದೆ ಸರ್ಕಾರದ್ದು, ಗೃಹ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಅಲ್ಲಿಂದ ವರದಿ ಬರಬೇಕು. ಅದನ್ನೇ ನಾವು ಹೇಳ್ತಾ ಇರೋದು. ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಯಾವ ರೀತಿ ವರದಿ ಬರುತ್ತೋ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ. ಅವ್ರ ಬಗ್ಗೆ ಹೇಳಿಕೆ ಮಾಡಕ್ಕಾಗಲ್ಲ. ಸರ್ಕಾರ ಏಜೆನ್ಸಿ ಅಂತ ಆಗ್ಬಿಟ್ಟದ. ಬರ್ಲಿ, ಸರ್ಕಾರ ಬರ್ಲಿ, ಬಂದ್ಮ್ಯಾಗ ಮಾಡೇ ಮಾಡ್ತಾರ. ಅಲ್ಲಿ ಅವರು ಯಾರೋ ಕೂಗಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲ. ಸೊ ವರದಿ ಬಂದ ತಕ್ಷಣ DCM ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಕ್ರಮ ಕೈಗೊಳ್ಳೋದಂತ. ವಿಧಾನಸಭೆ ಚುನಾವಣೆ ನಡೆಯುವಾಗ ಪ್ರಚಾರಾಂದೋಲನ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನೀವು ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ಏನು ನಡೀತಾ ಇದೆ, ತಾಲಿಬಾನಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದ್ದಾವೆ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ. ಇದು ಕರ್ನಾಟಕ ಜನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಬರೀ ಟ್ರೈಲರ್ ಅಷ್ಟೇ. ಇನ್ನು ಮುಂದೆ ಇನ್ನೂ ದುರ್ಘಟನೆಗಳು ಕಾದಿದ್ದಾವೆ. RSS ಅವರು ಭಜನೆ ಆಡುವಂತ ಸಂಸ್ಥೆ ಇದು. ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಜಾತಿ ಜಗಳ ಹಚ್ತಾರೆ ಅವರ ಚಾನೆಲ್ ಇಂದ ಎಲ್ಲರಿಗೂ ಗೊತ್ತಿದೆ. ಅಂಡ್ ಹೂ ಆರ್ ದೇ? ಇವ್ರು ಯಾರು ಫುಟೇಜ್ ಕೊಡಕ್ಕೆ? ಇವ್ರು ಯಾರು ಸೈಬರ್ ಫೊರೆನ್ಸಿಕ್ ಮಾಡ್ಸಕ್ಕೆ? ಈ ಸರ್ಕಾರನಾಗ ಬರೀ ಅಲ್ಪಸಂಖ್ಯಾತರು ಓಲೈಕೆ ಮಾಡೋದು, ಅಲ್ಪಸಂಖ್ಯಾತರಿಂದ ಫೋಟೋ ಆರಿಸಿ ಬಂದಿವಿ ಅನ್ನೋಂಥದ್ದು ಏನು ಭಾವನೆ ಇದೆ. ಅವ್ರು ಇದೇ ರೀತಿ ಬರೇ ತುಷ್ಟೀಕರಣ ಮಾಡ್ಕೊತ ಹೋದ್ರೆ ಇಡೀ ಹಿಂದೂ ಸಮಾಜದಲ್ಲಿ ಅವ್ರ ಬಗ್ಗೆ ಗೌರವ ಕಡಿಮೆ ಆಗ್ತದೆ. ಒಮ್ಮೊಮ್ಮೆ ಈ ಹುಚ್ಚತನ ಏನಿದೆ ಅಲ್ರಿ, ಇದು ಅಂದ್ರೆ ಏನೋ ತುಷ್ಟೀಕರಣ ಮುಸ್ಲಿಮರಿಗೆ ಖುಷಿ ಪಡಿಸ್ಲಾಕ ಹೇಳ್ತಾರಲ್ಲ, ಇದು ಎಲ್ಲಿಗೆ ಹೋಗಿ ನಿಂದಿರೋದ? ಇನ್ನು ಖಾಸಗಿ ವರದಿ ಅಂದಂತ ಮಾತ್ರಕ್ಕೆ ಕಡಗಣನೆ ಸರಿಯಲ್ಲ. ಖಾಸಗಿ ಲ್ಯಾಬ್ನಲ್ಲೂ ಕೂಡ ಅರ್ಹರು, ತಜ್ಞರು ಇರ್ತಾರೆ, ವೈಜ್ಞಾನಿಕವಾಗೇ ಮಾಡಿರ್ತಾರೆ ಅಂತ ವಿಧಿವಿಜ್ಞಾನ ತಜ್ಞರಾಗಿರುವಂತ ಡಾಕ್ಟರ್ ದಿನೇಶ್ ರಾವ್ ಅವರು ಮಾತನಾಡಿದ್ದಾರೆ. ವಿತೌಟ್ ಅನಲೈಸಿಂಗ್ ಆಲ್ ದಿಸ್ ಥಿಂಗ್ಸ್ ಪ್ರೈವೇಟ್ ಮಾಡಿದ ತಪ್ಪು ಅಂತ ಹೇಳೋದು ಇಟ್ಸ್ ಅಬ್ಸಲ್ಯೂಟ್ಲಿ ನಾಟ್ ರೈಟ್. ಬಿಕಾಸ್ ಹಿ ಹ್ಯಾಸ್ ಕ್ವಾಲಿಫೈಡ್ ಅಂಡ್ ಇಸ್ ಎಕ್ಸಿಕ್ಯೂಟಿಂಗ್ ಈಸ್ ಪ್ರೊಫೆಷನಲ್ ಪ್ರಿವಿಲೇಜ್. ಬಟ್ ಒಂದು ಮೊದಲೇ ಹೇಳಿದಾಗೆ ಪೊಲೀಸ್ ಮೇ ನಾಟ್ ಅಕ್ಸೆಪ್ಟ್, ಕೋರ್ಟ್ ಮೇ ನಾಟ್ ಅಕ್ಸೆಪ್ಟ್, ಬಟ್ ಹಿ ಹ್ಯಾಸ್ ಡೆಲಿವರ್ಡ್. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆಮೇಲೆ ಎಲ್ಲದಕ್ಕಿಂತ why didn't you send this particular clip to 2 or 3 independent forensic lab in the country so that to uphold the transparency of analysis? adu ಮಾಡಬಹುದಾಯಿತು, ಅದಕ್ಕೆ ಮಾಡಲಿಲ್ಲ. and ಯಾಕೆ ಇಷ್ಟು ಡಿಲೇ? ಇದೆರಡು ಐ ಥಿಂಕ್ ದಟ್ ಆಲ್ಸೋ ಟು ಬಿ ಇಂಟ್ರೋಸ್ಪೆಕ್ಟೆಡ್ ಫ್ರಮ್ ದ ಗವರ್ಮೆಂಟ್. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆನ ಆರಂಭ ಮಾಡ್ತಾ ಹೋಗೋಣ. ಎಂದಿನಂತೆ ನಮ್ಮ ಜೊತೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ಎಂ ಮುತ್ತುವಳ್ಳಿ ಇದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪಟೇಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಧು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ,
ಪಾಕಿಸ್ತಾನ ಜಿಂದಾಬಾದು, ನಾಸಿರ್ ಹುಸೇನ್ ಜಿಂದಾಬಾದು, ಓಕೆ ಕೂಗಿರುವಂತವ್ರು ಯಾರೇ ಇರಲಿ, ಆದ್ರೆ ಇಂಥ ವಿಚಾರದಲ್ಲಿ ಪಕ್ಷಾತೀತವಾಗಿ ಯಾರೇ ಕೂಗಿದ್ರು ಕೂಡ ಖಂಡಿಸುವಂತ ಕೆಲಸವನ್ನ ಯಾರಾದ್ರೂ ಮಾಡಬೇಕು. ಆದ್ರೆ ಕಾಂಗ್ರೆಸ್ ಇಂಥ ವಿಚಾರದಲ್ಲಿ ನಡ್ಕೊಳ್ತಾ ಇರುವಂತ ರೀತಿನೇ ತಪ್ಪಾಗಿದೆಯಾ ಅಂತ. ಬಿಕಾಸ್ ಫಸ್ಟೇ ಕ್ಲೀನ್ ಚಿಟ್ ಕೊಡ್ತಾರೆ, ಅದಾದ್ಮೇಲೆ ಇಲ್ಲ ಸರ್ಕಾರದ ವರದಿ ಬರಲಿ ಅದಾದ್ಮೇಲೆ ಹೇಳ್ತೀವಿ ಅಂತಾರೆ. ಒಂದ್ ಕಡೆ ಓವರ್ ರೈಟ್ ಮಾಡುವಂತ ಕೆಲಸನೂ ಕೂಡ ಆಗ್ತಾ ಇದೆಯಾ ಅಂತ. ಅಬ್ಸಲ್ಯೂಟ್ಲಿ. ಬಿಫೋರ್ ಕಮಿಂಗ್ ಟು ಯುವರ್ ಕೋರ್ ಪಾಯಿಂಟ್ ಏನು ಕೇಳಿದ್ರೆ, ಅದಕ್ಕಿಂತ ಮುಂಚೆ ಈಗ ವಿಧಿವಿಜ್ಞಾನ ತಜ್ಞರಾಗಿರುವಂತ ದಿನೇಶ್ ರಾವ್ ಅವರು ಹೇಳಿದಂತ ಎರಡು ವಿಚಾರಗಳು ಅತ್ಯಂತ ಸೂಕ್ಷ್ಮ ಅನಿಸ್ತಾ ಇದೆ ನನ್ನ ಪ್ರಕಾರ. ಒಂದು, ವೈ ಡಿಲೇ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಒಬ್ಬ ಆ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಆಗಿ ಅವರಿಗೆ ಗೊತ್ತಿರುತ್ತೆ ವಾಟ್ ಕ್ವಾಂಟಮ್ ಆಫ್ ಟೈಮ್ ಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆಗೆ ಮತ್ತು ಒಂದು ಫಲಿತಾಂಶವನ್ನು ಕೊಡ್ಲಿಕ್ಕೆ ಅಂತ. ಸೊ ಆ ಒಂದು ಎಕ್ಸಾಕ್ಟ್ ಆಧಾರದ ಮೇಲೆ ಅವರು ಹೇಳಿಕೆಯನ್ನ ನಾವಿಲ್ಲಿ ಆ ರೀತಿ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕಾಗುತ್ತೆ. ಇನ್ನೊಂದು, ಮತ್ತೆ ನೀವು ಯಾಕೆ ಟ್ರಾನ್ಸ್ಪರೆನ್ಸಿಯನ್ನ ಕನ್ಸಿಡರ್ ಮಾಡೋದಾದ್ರೆ ಅಥವಾ ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋದಾದ್ರೆ ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಲ್ಯಾಬ್ಗಳಿಗೆ ಅಕ್ರಾಸ್ ಕಂಟ್ರಿ 3-4 ಕಳಿಸಬಹುದಿತ್ತಲ್ಲ, ಮತ್ತೆ ವೈ ಆರ್ ಯು ನಾಟ್ ಸೆಂಡಿಂಗ್ ದ ಎಕ್ಸಾಕ್ಟ್ ಕ್ಲಿಪ್ ಅಂತ ಒಂದು ಕೇಳ್ತಾ ಇದ್ದಾರೆ. ಸೊ ಈ ಒಂದು ಹೇಳಿಕೆಗಳು ಒಬ್ಬ ಎಕ್ಸ್ಪರ್ಟೈಸ್ ಇಂದ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಅಗೈನ್ ಪ್ರೈವೇಟ್ ಇಂದ ಮಾಡಿಸ್ತಂತ ಮಾತ್ರಕ್ಕೆ ಅದು ಪ್ರೈವೇಟ್ ಇಂದ ಮಾಡಿಸಿರೋದೇ ತಪ್ಪು, ಮೇ ಆರ್ ಮೇ ನಾಟ್ ಅಕ್ಸೆಪ್ಟ್, ಅದು ಕೋರ್ಟ್ ಒಪ್ಕೊಳ್ಳಲ್ಲ, ಒಂದು ಲೀಗಲ್ ಸ್ಯಾಂಟಿಟಿ ಸಿಗಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಮಾಡಿಸಿರೋದೇ ತಪ್ಪು ಅಂತ ಹೇಳುವಂಥದ್ದು ಆ ತಜ್ಞರು, ಆ ಕ್ಷೇತ್ರದಲ್ಲಿರುವಂತಹ ತಜ್ಞರ ಒಂದು ನೈಪುಣ್ಯತೆಗೆ ಅವಮಾನ ಮಾಡ್ದಂಗಲ್ವ ಅಂತ ಒಂದು ಮಾತನ್ನ ಹೇಳಿದ್ರು. ಆ ಒಂದು ಎಲ್ಲ ಕೆಲವು ಅವರು ಪಾಯಿಂಟ್ ಪಿಕ್ ಮಾಡಿರುವಂತಹ ಕೆಲವು ಪಾಯಿಂಟ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ವೈ ಗೌರ್ಮೆಂಟ್ ಇಂಥದ್ದೊಂದು ಸರ್ಕಾರ ಯಾಕೆ ಈ ರೀತಿ ಒಂದು ಹಿನ್ನಡೆಯನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿಯನ್ನ ತಂದುಕೊಂತು ಅಂತಂದ್ರೆ, ಸಹಜವಾಗಿ ಒಂದು ವಾರ ಹತ್ತತ್ರ ಒಂದು ವಾರ ಆಯ್ತು. ನೀವೇ ಹೇಳಿದಂತೆ ಮೊದಲ ದಿನದಲ್ಲೂ ಕೂಡ ಹತ್ರ ಕೂಗೆ ಇಲ್ಲ, ಇದೆಲ್ಲವೂ ಬೇರೆ ಬಕ್ವಾಸು, ಇದೆಲ್ಲವೂ ಪ್ರತಿಭಟನೆಗಳ ಪ್ಲಾಂಟೆಡ್ ಕಮ್ಯುನಲ್ ಪರ್ಸ್ಪೆಕ್ಟಿವ್ ಆಸ್ಪೆಕ್ಟ್ ಅಂತ ಹೇಳ್ತಾ ಬಂದ್ರು. ನಿನ್ನೆವರೆಗೂ ಇವತ್ತು ಕೂಡ ಬಹುತೇಕ ಸಚಿವರು, ಮಂಕಳ ವೈದ್ಯ ಉತ್ತರ ಕನ್ನಡದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಯಾರಿಂತ ಸಂದರ್ಭದಲ್ಲಿ ಕೆಫೆ ಬ್ಲಾಸ್ಟ್ ಸೇರಿದಂತೆ ಬ್ಲಾಸ್ಟ್ ಮತ್ತೊಂದು ಬಾಂಬು ಇವೆಲ್ಲ ಯಾರು ಮಾಡಿಸ್ತಾರೆ ಅಂತ ಗೊತ್ತು, ಎಲೆಕ್ಷನ್ ಗಿಮಿಕ್ಕು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇವೆಲ್ಲ ಜಿಂದಾಬಾದ್ ವಿಚಾರವಾಗಿ ಇದೆಲ್ಲ ಇವ್ರದೇ ಒಂದು ಸೃಷ್ಟಿ, ಬಿಜೆಪಿಯ ಸೃಷ್ಟಿ ಅನ್ನೋ ರೀತಿ ಚೆಲುವರಾಯಸ್ವಾಮಿ ಅವರು ಮಾತಾಡ್ತಾರೆ ಮಂಡ್ಯದಲ್ಲಿ ಮೊನ್ನೆ. ಅದಾದ್ಮೇಲೆ ಇದೆಲ್ಲ ಒಂದು ಸಿಲ್ಲಿ ಅಬ್ಸ್ಟ್ರಾಕ್ಟ್ಸ್ ಅಥವಾ ಸಿಲ್ಲಿ ಡಿಸ್ಟರ್ಬೆನ್ಸಸ್, ನಾವು ಡಿಸ್ಟರ್ಬ್ ಆಗಲ್ಲ ಅಟೆಂಪ್ಟ್ಸ್ ಅಂತ ಶರಣ್ ಪ್ರಕಾಶ್ ಪಾಟೀಲ್ರು ಇದೇ FSL ವಿಚಾರವಾಗಿ ಜಿಂದಾಬಾದ್ ವಿಚಾರವಾಗಿ ಹೇಳ್ತಾರೆ. ಅದು FSL ಬರೋದಕ್ಕಿಂತ ಮುಂಚೆ ಅಂದ್ರೆ ಈ ವರದಿ ಒಂದು ಬಂದಿಲ್ಲ ಅನ್ನುವಂಥದ್ದು ಒಂದು ಮೊದಲ ಪ್ರಶ್ನೆ, ಡಿಲೇ ಆಗ್ತಿದೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಎಂಟೈರ್ ಸರ್ಕಾರ, ರೈಟ್ ಫ್ರಮ್ CM ಇಂದ ಹಿಡಿದು ಸಂಪುಟ ಸಚಿವರಿಂದ ಹಿಡಿದು ಶಾಸಕರುಗಳವರೆಗೆ ಎಲ್ಲರೂ ಕೂಡ ಒಂದೋ ಇದಾಗಿಲ್ಲ ಅಂತ ಇದ್ದಾರೆ ಅಥವಾ ಇದು ಬಿಜೆಪಿಯ ಸೃಷ್ಟಿ ಅಂತ ಹೇಳ್ತಾರೆ. ಸೊ ಅಲ್ಲೇ ಹತ್ತಾರು ಅನುಮಾನಗಳನ್ನು ಹುಟ್ಟಾಕುವಂತ ಒಂದು ಆಸ್ಪದಕ್ಕೆ ಅಂಥದ್ದೊಂದು ಸಂಶಯಾಸ್ಪದ ನಡೆಯನ್ನ ಸರ್ಕಾರವೇ ಮಾಡ್ತಿರೋದ್ರಿಂದ ಸಹಜವಾಗಿ ನಾಗರಿಕರಲ್ಲೂ ಕೂಡ ಅಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಓಕೆ, ನೀವು ಮೀಡಿಯಾ ಕ್ರಿಯೇಷನ್ ಅಥವಾ ಮೀಡಿಯಾ ಹಿಂಗೇನೋ ಮಾಡಿದ್ರು ಅಥವಾ ಬೇರೆ ಆಪೋಸಿಷನ್ ಈ ರೀತಿ ಒಂದು ಫ್ಯಾಬ್ರಿಕ್ ಮಾಡಿದ್ರೆ ಎಲ್ಲವೂ ಆ ಥರದ್ದಿದ್ರೆ ಅದನ್ನು ನೀವು ಪ್ರೂವ್ ಮಾಡಿ ಇಷ್ಟು ದಿವಸ ಯಾಕೆ ಡಿಲೇ ಮಾಡಬೇಕಿತ್ತು ಅಂತ ಯು ಶುಡ್ ಮೇಕ್ ಇಟ್ ಓಪನ್ ಅಲ್ಲ, ಔಟ್ ಮಾಡಬೇಕಿತ್ತು ಆ ಒಂದು ರಿಪೋರ್ಟ್ನ ಅನ್ನುವಂಥದ್ದು ಮೂಲಭೂತ ಪ್ರಶ್ನೆ. ಇನ್ನು ಎಲ್ಲಿವರೆಗೆ ಮಾಡ್ತಾರೆ ಅಥವಾ ಅದರ ಹಿಂದೆ ಏನಾದರೂ ನಡೀತಾ ಇದೆಯಾ, ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಮುಚ್ಚಿಡುವಂಥ ಪ್ರಶ್ನೆ ಅಂತ ಒಂದು ಬಿಜೆಪಿ ಏನು ಆರೋಪ ಮಾಡ್ತಾ ಇದೆಯಲ್ಲ, ಆ ಆರೋಪಗಳಿಗೆ ಪುಷ್ಟೀಕರಿಸೋ ರೀತಿ ಇವರು ನಡ್ಕೊಳ್ತಾ ಇರೋ ರೀತಿ ಸಹಜವಾಗಿ ಪ್ರಶ್ನೆಯನ್ನು ಮೂಡ್ತಾ ಇದೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಅಥವಾ ಅವ್ನು ಯಾರೋ ಒಬ್ಬ ಕ್ರಿಮಿ ಇರ್ಬೋದು, ಈ ದೇಶದ ಅನ್ನ ನೀರು ತಿಂದು ಅಂಥದ್ದೊಂದು ಘೋಷಣೆಯನ್ನು ಕೂಗಿದಾನೆ ಅನ್ನೋದಾದ್ರೆ ಮೊದಲು ಅವನು ಹ್ಯಾಂಡ್ ಪಿಕ್ ಮಾಡಬೇಕಿತ್ತಂತ ಇವರು ಫಸ್ಟ್ ರೌಂಡ್ ಇಂದಾನೆ ಪ್ರೊಟೆಕ್ಟಿವ್ ಆಗಿ ಅಥವಾ ಅದಾಗೇ ಇಲ್ಲ ಅನ್ನೋ ರೀತಿ ಯಾಕೆ ಮಾಡಬೇಕಿತ್ತು. ಈಗ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ, ಪ್ರೈವೇಟ್ ರಿಪೋರ್ಟ್ ಅಲ್ಲಿ ಆ ನ್ಯಾಸಲ್ ಕೇವಿಟಿಯಿಂದ ಬಂದಿರುವಂತಹ ಒಂದು ನ್ಯಾಸಲ್ ರಿಸೋನೆನ್ಸ್ ಅಂತ ಗಮನಿಸಂತ ಸಂದರ್ಭದಲ್ಲಿ ಆ ಒಂದು ಸೌಂಡ್ಸ್, ಆ ಓವಲ್ಸ್ ಹೆಂಗೆ ಎನ್ ಅನ್ನಂತ ನ ಅಂತ ಬರೋದಕ್ಕೂ ಸಾಬ್ ಅಂತ ಇವ್ರೇನ್ ಕ್ಲೇಮ್ ಮಾಡ್ತಾ ಇದ್ದಾರೆ, ನಾಸಿರ್ ಸಾಬ್ ಅಥವಾ ನಾಸಿರ್ ಹುಸೇನ್, ಹಂಗಾಗಿಲ್ಲ, ಇದು ನ ಅಂತಾನೆ ಬಂದಿದೆ ಅನ್ನೋ ರೀತಿಯಲ್ಲಿ ಬಹುತೇಕ ಆಲ್ಮೋಸ್ಟ್ ಇದು ಪಾಕಿಸ್ತಾನ್ ಅನ್ನೋ ರೀತಿ ಸೌಂಡ್ ಆಗ್ತಾ ಇದೆ. ಒಂದೊಂದು ವರ್ಡ್ ಅನ್ನು ಕೂಡ ಡಿಸೆಕ್ಟ್ ಮಾಡ್ತಾ ಹೋಗಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಅದೇ ಒಂದು ಸಾಧ್ಯತೆಯನ್ನ ಹುಟ್ಟು ಆಗ್ತಾ ಇದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಖಾಸಗಿ ಅವ್ರು ಕೊಡ್ತಾ ಇರುವಂತ ಸಂದರ್ಭದಲ್ಲಿ ನೀವಿನ್ನೂ ಯಾಕೆ ಸ್ವಾಮಿ ಕೊಟ್ಟಿಲ್ಲ? ಸೊ ಆ ಪ್ರಶ್ನೆ ಹಲವಾರು ಅನುಮಾನಗಳನ್ನ ಹುಟ್ಟು ಹಾಕಿದೆ. ಸಹಜವಾಗಿ ಸರ್ಕಾರ ಯಾವುದೇ ರೀತಿ ಡಿಫೆಂಡ್ ಮಾಡ್ಕೊಬಹುದು, ರಾಜಕೀಯಕ್ಕೋಸ್ಕರ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ ಕೇಳಬಹುದು. ಅಫ್ಕೋರ್ಸ್ ನೀವು ಕೂಡ ಬಿಜೆಪಿ ಅವರು ಅಥವಾ ಬಿಜೆಪಿ ಸಂಬಂಧಿತ ಯಾವುದೋ ಒಂದು ವಿಚಾರಗಳು ಪೊಲಿಟಿಕಲ್ ಗೇನ್ ಆಗಂತ ಸಂದರ್ಭದಲ್ಲಿ ನೀವು ಕೂಡ ರಾಜಕೀಯ ಮಾಡ್ತೀವಿ ಅಂತಾನೆ ಹೇಳೋದು, ಅಥವಾ ಅವರಿಗೆ ಬ್ಯಾಕ್ ಫುಟ್ ಮಾಡುವಂತ ಸಂದರ್ಭದಲ್ಲಿ ನೀವು ಕೂಡ ರಾಜಕೀಯವನ್ನೇ ಮಾಡೋದು. ಈ PCM ಇಷ್ಟು ದಿವಸ ಆಯ್ತಪ್ಪ ಬಂದು ದೊಡ್ಡದಾಗಿ ಇವರು ಒಂದು ಕ್ಯಾಂಪೇನ್ ಅನ್ನ ಮಾಡಿದ್ರು, ಅದಾಗಿದೆಯೋ ಭ್ರಷ್ಟಾಚಾರ ಇಲ್ವೋ ನಮಗ್ ಗೊತ್ತಿಲ್ಲ, ನಾವು ಒಳಗಡೆ ನೋಡಿಲ್ಲ. ಆದ್ರೆ ಅದು ಕ್ಯಾಂಪೇನ್ ಮಾಡಿದ್ರು, ಅಧಿಕಾರಕ್ಕೆ ಬಂದು ಹತ್ತತ್ರ 1 ವರ್ಷ ಆಗ್ತಿರ್ಬೇಕಾದ್ರೆ ಯಾಕೆ ಒಂದೇ ಒಂದು ಪ್ರಕರಣವನ್ನು ಹೊರಗಡೆ ತಂದಿಲ್ಲ? ಈ ಒಂದು ಪ್ರಶ್ನೆ ಕೂಡ ಅದು ಕೂಡ ಪಾಲಿಟಿಕ್ಸ್ ಅಲ್ವಾ? ಸೊ ಎಲ್ಲರೂ ಪಾಲಿಟಿಕ್ಸ್ ಮಾಡ್ತಾರೆ, ಆದ್ರೆ ದೇಶದ ಭದ್ರತೆ, ಆಂತರಿಕ ವಿಚಾರ ಮತ್ತು ಈ ನೆಲ ಜಲದ ಋಣ ಇರುವಂತ ವ್ಯಕ್ತಿಗಳು ಇಂಥದ್ದೊಂದು ಕಿಡಿಗೇಡಿತನ ಮಾಡ್ತಾರೆ, ಕಿಡಿಗೇಡಿತನ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಇಂಥದ್ದೊಂದು ಹೊಣೆಗೇಡಿತನ ಡಿಲೇ ವಿಚಾರದಲ್ಲಿ ಬರಬಾರ್ದಿತ್ತು. ಪಟೇಲ್ರ, ಇಲ್ಲಿ
ಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಕ್ಲೀನ್ ಚಿಟ್ ಕೊಟ್ಟಂತವ್ರೆ. ಮುಖ್ಯಮಂತ್ರಿಗಳು ತುಂಬಾ ಸೂಕ್ಷ್ಮವಾಗಿ ಮಾತನಾಡಿದ್ರು, ಇಲ್ಲ ಯಾರೇ ಮಾತಾಡಿದ್ರು ಕೂಡ ಕೂಗಿದ್ರು ಕೂಡ ಅದು ತಪ್ಪು, ಅವ್ರ ವಿರುದ್ಧ ಕಠಿಣ ಕ್ರಮ ಅಂತ. ಬಟ್ ಇನ್ನು ಎಷ್ಟು ದಿನ ಈ ರಿಪೋರ್ಟ್ ಬರೋದು? ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಈ ತುಷ್ಟೀಕರಣ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಅವರೇ ಬಿಂಬಿಸ್ಕೊಳ್ತಾರೆ. ಅದ್ರ ಜೊತೆಗೆ ಈ ಕೂಗಿದವರ ವಿರುದ್ಧ ಕ್ರಮ ಕೈಗೊಂಡಂತ ಸಂದರ್ಭದಲ್ಲಿ ಆ ಸಮುದಾಯದ ಮುಂದೆ ವಿಲನ್ ಆಗ್ಬಿಡ್ತೀವ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಕಾಡ್ತಾ ಇದೆಯಾ ಅಂತ. ನೋಡಿ, ಒಬ್ಬರು ಅವಿವೇಕತನದ ಮಾತನಾಡಿದ್ರು. ಒಬ್ಬ ಸಚಿವರು, ವೈದ್ಯಕೀಯ ಶಿಕ್ಷಣ ಮಂತ್ರಿ ಶರಣು ಪ್ರಕಾಶ್ ಪಾಟೀಲ್ ಅಂತ ಒಬ್ಬ ಅವಿವೇಕಿ ಮಂತ್ರಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನಾನು ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ, ಹೊರಗಡೆಯವರು ಹೇಳ್ತಿದ್ದಾರೆ ಅವರು ಮಂತ್ರಿ ಅಲ್ಲ ಅವಿವೇಕಿ ಅಂತ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿದೆ ರೀ ಬೆಂಗಳೂರಲ್ಲಿ, ಅದೊಂದು ಬಿಡ್ರಿ ಸಿಲ್ಲಿ ಅಂತಾರಂದ್ರೆ ಇವ್ರು ಯಾವ ಮಟ್ಟದ ಅಪೀಸ್ಮೆಂಟ್ ಇದೆ, ಇವ್ರು ಯಾವ ದೇಶದಲ್ಲಿದ್ದಾರೆ, ಏನು ಕತೆ, ಏನು ಜಮೀರ್ ಅಹಮದು, ನಾಸಿರ್ ಹುಸೇನು, ಎನ್.ಎ. ಹ್ಯಾರಿಸು, ರೆಹಮಾನ್ ಖಾನು, 70 ಲಕ್ಷ ಮುಸ್ಲಿಮ್ಸ್ ಇದ್ದಾರೆ. ಬರೀ ಮುಸ್ಲಿಮ್ಸ್ಗೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೇನ್ರಿ? ಹಿಂದೂಗಳು ಹಾಕಿಲ್ವೇನ್ರಿ? ಕ್ರೈಸ್ತರು ಹಾಕಿಲ್ವಾ? ಜೈನರು ಹಾಕಿಲ್ವಾ? ಬೌದ್ಧರು ಹಾಕಿಲ್ವಾ? ಯಾರು ಹಾಕಿಲ್ಲ ಇವ್ರಿಗೆ ಓಟು. ಕಾರಣ ಯಾಕೆ ಈಗ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಾರಣ. ಈ ನಾಸೀರ್ ಹುಸೇನ್ ಅಂತ ವ್ಯಕ್ತಿ ಇದಾರಲ್ಲ ಈ ರಾಜ್ಯಸಭೆಗೆ 2ನೇ ಸರಿಯಲ್ಲಿ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇತ್ತೀಚೆಗೆ ಬಹಳಷ್ಟು ಆತ್ಮೀಯರಾಗಿರುವಂಥದ್ದು. ಇವರು ಕೂಡ ಕಟ್ಟರ್ ಮತ್ತು ಈ ಸರಿ ಅವ್ರನ್ನ ಮತ್ತೆ ಮರು ಆಯ್ಕೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಶಿಫಾರಸು ಮಾಡಿ ಇವ್ರು ಆಗಲೇಬೇಕು, ಇಂಥ ಒಬ್ಬ ದೇಶಪ್ರೇಮಿ ರಾಜ್ಯಸಭೆ ಸದಸ್ಯರು ಆಗಬೇಕು, ಇವ್ರು ಆಗಲಿಲ್ಲ ಅಂದರೆ ದೇಶದಲ್ಲಿ ರಾಜಕೀಯ ಗತ್ಯಂತರಗಳಾಗ್ತವೆ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇವ್ರನ್ನ ನಾಸೀರ್ ಹುಸೇನ್ ಮಾಡಿದರು. ಹಾಗಾಗಿ ನಾಸೀರ್ ಹುಸೇನ್ ಅವ್ರ ಜೊತೆ ಬಂದಂಥ 26 ಜನರಲ್ಲಿ 24 ಜನ ಕೂಡ ಲೀಸ್ಟ್ ಕಳಿಸ್ತಾರೆ, ಅಲ್ಪಸಂಖ್ಯಾತರ ಅವಳತ್ತು ಒಳಗಡೆ ಬಂದಿರುವಂಥದ್ದು. ಅದ್ರ ಸಮೇತ ಪಟ್ಟಿ ಸಮೇತ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಈ ನಾಸೀರ್ ಹುಸೇನ್ ಪಕ್ಕದಲ್ಲಿದ್ರಲ್ಲ ಅವ್ರಿಗೂ ಕೇಳಿಸಿದೆ, ಪಾಕಿಸ್ತಾನ ಅನ್ನೋ ವಿಷಯ ಕೇಳಿಸಿದೆ ಅಂತ ಹೇಳಲಾಗ್ತಿದೆ. ಆದರೆ ಅವರು ತಮ್ಮ ಫೇಸನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ಇದನ್ನೆಲ್ಲ ಒಂದು ಕಡೆ ಡೈವರ್ಟ್ ಮಾಡೋಕ್ಕೆ ಈ ಸಚಿವರುಗಳು ಎಲ್ಲರೂ ನಿಂತಿದ್ದಾರೆ. ಬಿಕಾಸ್ ಆಫ್ ಖರ್ಗೆ ಶಿಷ್ಯ ನಾಸೀರ್ ಹುಸೇನ್ ಕಾರಣಕ್ಕಾಗಿ. ನಿಜವಾಗ್ಲೂ ನಾಸೀರ್ ಹುಸೇನ್ ಈ ದೇಶದ ಅನ್ನ ತಿಂತೀನಿ, ಈ ದೇಶದ ಉಸಿರಾಡ್ತೀನಿ, ಈ ದೇಶದ ನೆಲದಲ್ಲಿದ್ದೀನಿ, ರಾಜಕೀಯ ಮಾಡ್ತೀನಿ ಅಂತಿದ್ರೆ ನಾಸೀರ್ ಹುಸೇನ್ ಅವರು ಹೌದು ಒಂದು ವೇಳೆ ಕೂಗಿದ್ರೆ ಅಂತ ಒದ್ದು ಒಳಗಾಕಿ ಅನ್ನೋದು ಬಿಟ್ಟು ನಾಸೀರ್ ಹುಸೇನ್ ಅಂತವರು ನಿಂತಿರುವಂಥದ್ದು. ಇಲ್ಲಿ ನಾಸೀರ್ ಹುಸೇನ್ ಅವ್ರ ಜೊತೆ ಬಂದಂಥ ಅವರ ದೇಶ ವಿರೋಧಿ ಕೆಲವೇನಾದ್ರು ಇದ್ದರೆ ಇಲ್ಲಿ ಯಾರು ಹೇಳಿ ಈ ಪಾಕಿಸ್ತಾನ ಪ್ರೇಮಿಗಳು ಯಾರು ಕೂಗಿದ್ರು ಉಂಟಲ್ಲ, ಅದು ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ತಾಟುತ್ತೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಶಿಷ್ಯ ನಾಸೀರ್ ಹುಸೇನು, ನಾಸೀರ್ ಶಿಷ್ಯರು ಬಂದು ಇಲ್ಲಿ ವಿಧಾನಸೌಧ ಮಗಸಲ್ಲಿ ಕೂಗ್ತಾರೆ ಅಂತ ಹೇಳಿದರೆ, ಹಾಗಾಗಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೋವಾಗುತ್ತೆ. ನಾಸೀರ್ ಹುಸೇನ್ ಅಂತ ಸಜ್ಜನ ದೇಶಪ್ರೇಮಿ ದೇಶದ ಪರವಾಗಿ ಬಹಳಷ್ಟು ಚಿಂತನೆ ಇರ್ತಕ್ಕಂಥ ನಾಸೀರ್ ಹುಸೇನ್ಗೆ ನೋವಾಗುತ್ತೆ. ನಾಸೀರ್ ಹುಸೇನ್ ನೋವಾದರೆ ಮಲ್ಲಿಕಾರ್ಜುನ್ ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಎಚ್.ಕೆ. ಪಾಟೀಲು, ಶರಣು ಪ್ರಕಾಶ್ ಪಾಟೀಲಿಂದ ಹಿಡಿದು ಎಲ್ಲ ಮಂತ್ರಿಗಳು ತಿರುಚಿದ್ದಾರೆ. ಆಗಿಲ್ಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹೇಳ್ತಾರೆ, ನೋಡಿ ಅದರಲ್ಲಿ ಏನು, ಅದರಲ್ಲೂ ಇದೆ ಆಕ್ಚುಲಿ ಕೂಗಿರುವ. ಬಿಕಾಸ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಶಿಷ್ಯರಿ ನಾಸೀರ್ ಹುಸೇನ್ ಪಾಪ ಅವ್ರು ದೇಶ ಪ್ರೇಮಿ. ನಾಸೀರ್ ದರ್ಪ ನೋಡಿ ಹೋಗಯ್ಯ ಅಂತ ಯಾವ ರೀತಿ ಮೀಡಿಯಾಗೆ ಒಂದು ವಿಚಾರ, ಸಂವಿಧಾನ ಸ್ಕೂಲಲ್ಲಿ ಆಗ್ತಾರೆ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕುವಂತವ್ರು ನಾಸೀರ್ ಹುಸೇನ್ ನೋಡಿ, ಒಂದು ವೇಳೆ ಪ್ರೂವ್ ಆದ್ರೆ ಈ ನಾಸೀರ್ ಹುಸೇನ್ ನಿಜವಾಗ್ಲೂ ಈ ದೇಶ ಪ್ರೇಮಿ ಆಗಿದ್ರೆ, ಮಾರಲ್ ಇಟ್ಟಿದ್ರೆ ಅವ್ನು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೇಕ್ರಿ. ಇಂಥರಿಂದಲ್ರಿ ದೇಶ ಹಾಳಾಗೋದು, ಇಂಥ ಫಾಲೋವರ್ಸ್ ದೇಶ ಹಾಳಾಗೋದ್ರಿ. ಬೂಟ್ ತಗೊಂಡು ಹೊಡಿಬೇಕು ನಾಸೀರ್ ಹುಸೇನ್ ಬೆಂಬಲಿಗಾರ ಕೂಗಿದ್ರೆ. ಇದೇ ನಾಸೀರ್ ಹುಸೇನ್ಗೆ ಏನಾದ್ರು ಈ ನಿಜವಾಗ್ಲೂ ದೇಶ ಪ್ರೇಮ ಅಂತಿದ್ರೆ ಆತನ ರಾಜೀನಾಮೆ ಕೊಡಬೇಕು. ಎಸ್, ನೋಡೋಣ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ. ಆದ್ರೆ ಆ ಕ್ರಮ ಕೈಗೊಳ್ಳಲಿಕ್ಕೆ ಇನ್ನು ಎಷ್ಟು ದಿನಗಳು ಬೇಕಾಗುತ್ತೆ, ಎಷ್ಟು ತಿಂಗಳುಗಳು ಇಡಿಸ್ಬಿಟ್ಟು ಅದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ, ಈಗ ಆಲ್ರೆಡಿ ಮಾಡಿರುವಂತೆ ಅನ್ನುವಂಥದ್ದನ್ನು ಕಾದ್ ನೋಡೋಣ. ಈಗ ಮುಂದಿನ ಸುದ್ದಿ ಹೋಗೋಣ. ಮೋದಿ INDA ಮೈತ್ರಿಕೂಟದ ಮಧ್ಯೆ ಪರಿವಾರ ಸಮರ. ಪ್ರಧಾನಿ ಮೋದಿಗೆ ಕುಟುಂಬವಿಲ್ಲ ಎಂದಂತ ಲಾಲುಗೆ ತಿರುಗೇಟು. ಬಿಜೆಪಿ ನಾಯಕರ ಪ್ರೊಫೈಲ್ ನಲ್ಲಿ ಮೋದಿಕಾ ಪರಿವಾರ ಬರಹವನ್ನ ಹಾಕೊಳ್ಳಲಾಗಿದೆ. ಆಲ್ಮೋಸ್ಟ್ ಎಲ್ಲ ಬಿಜೆಪಿ ನಾಯಕರ ಪ್ರೊಫೈಲ್ಗಳು ಈಗ ಚೇಂಜ್ ಆಗ್ತದೆ. ಅವರ ನೇಮಿನ ಮುಂದೆ ಮೋದಿಕಾ ಪರಿವಾರ ಅಂತ ಹಾಕೊಳ್ತಿದ್ದಾರೆ. ಈ ಹಿಂದೆ ಸಾಕಷ್ಟು ಕಾಂಗ್ರೆಸ್ ಐತಿಹಾಸಿಕ ಪ್ರಮಾದಗಳನ್ನ ಮಾಡ್ಬಿಟ್ಟಿದೆ. ಇದೇ ಚಾಯ್ವಾಲಾ ಪ್ರಧಾನ ಮಂತ್ರಿ ಆಗಲ್ಲ ಅಂತ ಹೇಳಿದಂತ ವಿಚಾರ ಪ್ರಧಾನಮಂತ್ರಿಗೆ ಹುದ್ದೆಗೆ ಏರಿಸುವ ಲೆವೆಲ್ವರೆಗೂ ಹೋಗಿತ್ತು ಕಾಂಗ್ರೆಸ್ ಮಾಡಿದಂತ ಐತಿಹಾಸಿಕ ಪ್ರಮಾದಗಳು. ಖರ್ಗೆ ಅವರೆಲ್ಲ ಮಾತನಾಡಿದ್ರು, ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ನಾನಾ ರೀತಿಯಲ್ಲಿ ಮಾತನಾಡಿದ್ರು. ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಚ ಆದ್ಮಿ ಅಂತೆಲ್ಲ ಮಾತನಾಡಿದ್ರು ಅಯ್ಯರ್ ಅವರು. ಈಗ ಅದೇ INDA ಒಕ್ಕೂಟದ ಮತ್ತೊಬ್ಬ ಪ್ರಮುಖ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಮಾತು INDA ಒಕ್ಕೂಟದ ಮತ್ತೊಂದು ಸೋಲಿಗೆ ಮುನ್ನುಡಿಯನ್ನ ಬರೆದ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಏನಾಯ್ತು ನೋಡೋಣ. ಮೋದಿ ಕ್ಯಾ ಹೈ? ಮೋದಿ ಕೋई चीज है क्या? ये नरेंद्र मोदी आजकल परिवारवाद पर हमला कर रहे हैं. अरे भाई तुम बताओ ना कि तुमको क्यों परिवार में कोई संतान नहीं तुमको हुआ, बताओ. ज्यादा संतान होने वाले लोगों को बोलता कि
परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है और तुम हिंदू भी नहीं है। तुम्हारी माता जी का जब देहावसान हो गया तो हर हिंदू अपने माँ के शोक में केस दाढ़ी बनवाता, दाढ़ी छिलवाता। क्यों नहीं छिलवाया बताओ, क्यों नहीं छिलवाया? देश भर में नफरत फैला रहे हो। भ्रष्टाचार, परिवारवाद और तुष्टीकरण में आकंठ डूबे इंडी गठबंधन के नेता बौखलाते जा रहे हैं। मैं इनके परिवारवाद पर सवाल उठाता हूं तो इन लोगों ने बोलना शुरू कर दिया है कि मोदी का कोई परिवार नहीं है। 140 करोड़ देशवासी यही मेरा परिवार है। जिसका कोई नहीं है वो भी मोदी के हैं और मोदी उनका है। ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಧು, ಕೋಲ್ ಕೊಟ್ಟು ಓಡಿಸ್ಕೊಳ್ತಾರೆ ಅಂತಾರಲ್ಲ, ಹಂಗೆ ಈ INDIA ಒಕ್ಕೂಟದವರು ಸೀಟನ್ನು ಒರೆಸ್ಬಿಟ್ಟು ಬನ್ನಿ ಕುತ್ಕೊಳ್ಳಿ ಅನ್ನಂಗಿದೆ ಈ ರೀತಿಯಾದಂತ ವಿಚಾರಗಳು. ಬಿಕಾಸ್ ಈ ಹಿಂದೆ ಐತಿಹಾಸಿಕ ಪ್ರಮಾದಗಳು ಅನ್ನುವಂಥದ್ದನ್ನ ನೋಡಿದೀವಿ. ಅದಕ್ಕೆ ಮತ್ತೊಂದು ಆಡ್ ಆನ್, ಅದು ಎಲೆಕ್ಷನ್ ಟೈಮ್ ನಲ್ಲಿ. ಎಕ್ಸಾಕ್ಟ್ಲಿ ನೋಡಿ, ಈಗ ಎಸೆದ ಕಲ್ಲುಗಳನ್ನು ಸೌಧವಾಗಿ ನಿರ್ಮಿಸಿಕೊಳ್ಳೋದ್ರಲ್ಲಿ ಮೋದಿ, ಅದರಲ್ಲೂ ಏನು ಮೋದಿ ನೇತೃತ್ವದ ಬಿಜೆಪಿ ಅತಿ ದೊಡ್ಡ ಒಂದು ಯಶಸ್ಸನ್ನು ಕಳೆದ 2 ದಶಕಗಳಿಂದ ರಾಷ್ಟ್ರ ರಾಜಕಾರಣದ ಪ್ರತಿಯೊಬ್ಬ ನಾಯಕರು ಕೂಡ, ಅಪೋಸಿಷನ್ ಕೂಡ ಅದನ್ನ ಏನು ಕನ್ವಿನ್ಸ್ ಆಗೋ ರೀತಿ ಮಾಡಿದರೆ ಮತ್ತು ಅದು ಒಪ್ಕೊಂಡಿದ್ದಾರೆ ಕೂಡ. ಪದೇ ಪದೇ ಅಂತಹ ಒಂದು ಹೇಳಿಕೆಗಳನ್ನ ಕೊಟ್ಟು ಯಾವ ರೀತಿ ಏನು ವಿವಾದ ಆಗಿದೆ ಮತ್ತು ತಿರುಗುಬಾಣ ಆಗಿದೆ ಅಂತ, ಅದಾದ್ಮೇಲೂ ಕೂಡ ಇಂಥದ್ದೊಂದು ಹೇಳಿಕೆ ಅಂತ ತೀರಾ ವೈಯಕ್ತಿಕ ಮತ್ತು ತೀರಾ ಒಂದು ಏನು ಬುದ್ಧಿಭ್ರಮಣೆ ಆಗಿದೆ ಅಂತ ಹೇಳಬೇಕು. ಯಾಕಂದ್ರೆ ಈ ರೀತಿ ಏನು ತಾಯಿ ಮಗ ಇಂಥ ಸಂಬಂಧಗಳ ವಿಚಾರದಲ್ಲೂ ಕೂಡ ಅದು ಮೋದಿ ಅಲ್ಲ ಅಥವಾ ಮೋದಿ ಜಾಗದಲ್ಲಿ ಯಾರೇ ಇರಲಿ ಅವರ ವಿಚಾರದಲ್ಲೂ ಕೂಡ ಅದು ಬಿಜೆಪಿಯವರೇ ಮಾತಾಡಿರ್ಲಿ. ಅಂತ ಸಂದರ್ಭದಲ್ಲಿ ಯಾರು ಕೂಡ ಈ ಒಂದು ಸ್ಟೂಪ್ ಲೆವೆಲ್ಗೆ ಹೋಗಬಾರ್ದು ಅಂತ ಅನ್ಸುತ್ತೆ. ಇದು ಸಾರ್ವಜನಿಕ ಜೀವನದಲ್ಲಿ ಒಳ್ಳೇದಲ್ಲ. ಮತ್ತು ಸಹಜವಾಗಿ ಅದನ್ನು ಬಿಜೆಪಿ ಕಳಿಸ್ತಾರ, ಹೇಗೆ ಮೇ ಬಿ ಚೌಕಿದಾರ್ ಅಂತ ಏನು ಬಳಸ್ಕೊಂಡ್ರು, ಅಥವಾ ಏನು ಚಾಯ್ ವಾಲಾ ಕ್ಯಾಂಪೇನ್, ಈ ರೀತಿ 10 ಏನು ಕ್ಯಾಂಪೇನ್ಗಳನ್ನ ಸಕ್ಸಸ್ಫುಲ್ ಆಗಿ ಏನು ಬಿಜೆಪಿ ಬಳಸ್ಕೊಂಡು, ಅದೇ ರೀತಿ ಇದನ್ನು ಕೂಡ ನಾನು ಮೋದಿ ಪರಿವಾರದಲ್ಲಿ ಇರುವಂತದ್ದು, ಮೋದಿ ನಮ್ಮ ಪರಿವಾರದಲ್ಲಿ ಇರುವಂತದ್ದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನಾಯಕರುಗಳು ಹಾಕೊಂತಿದ್ದಾರೆ. ಸಹಜವಾಗಿ ಅದು ಕಾರ್ಯಕರ್ತರು ಮತ್ತು ಮೋದಿಯವರ ಅಭಿಮಾನಿಗಳು ಕೂಡ ರಿಫ್ಲೆಕ್ಟ್ ಆಗುತ್ತೆ ಮತ್ತು ಎಲೆಕ್ಷನ್ ಒಂದು ಅಜೆಂಡಾ ಕೂಡ ಆಗುತ್ತೆ. ಮತ್ತು ಇವರು ಯಾವ ರೀತಿ ಇಡೀ ಪರಿವಾರ ಒಬ್ಬರಾದ್ಮೇಲೆ ಒಬ್ರು CBI, ED, IT ಅಂತ ಪದೇ ಪದೇ ವಿಚಾರಗಳನ್ನ ಇದು ಮಾಡ್ತಾ ಇದ್ದಾರೆ. ಎಂತೆಂತ ಹಗರಣಗಳಾಗಿದೆ, ಎಷ್ಟೆಷ್ಟು ವರ್ಷ ಜೈಲ್ಗೆ ಹೋಗಿ ಬಂದಿದ್ದಾರೆ. ಸೊ ಅಷ್ಟರ ಮೇಲೂ ಕೂಡ ಪರಿವಾರ ಇವರಿಗಿಲ್ಲ, ಯಾವ ವಿಚಾರದಲ್ಲಿ ಪಾರದರ್ಶಕತೆ ಮತ್ತು ಏನು ಭ್ರಷ್ಟಾಚಾರ ರಹಿತ ಆಡಳಿತ ಮತ್ತು ಯಾವುದೇ ಏನು ಸ್ವಜನ ಪಕ್ಷಪಾತ ಇಲ್ಲ ಅಂತ ಅವ್ರು ಕ್ಲೇಮ್ ಮಾಡ್ಕೊಂತಾ ಇದ್ದಾರೆ. ಒಂದ್ ರೀತಿ ಪಾಸಿಟಿವ್ ಆಗಿ ಇವರು ಇನ್ನಷ್ಟು ಅದನ್ನ ಏನು ಎಂಡೋಸ್ ಮಾಡ್ದಂಗೆ ಆಗ್ತಾ ಇದೆ. ಈ ಮೂಲಕ ತಮ್ಮ ಒಂದು ಉಳುಕನ್ನ ಮತ್ತಷ್ಟು ಎಕ್ಸ್ಪೋಸ್ ಮಾಡ್ಕೊಳ್ಳಿಕ್ಕೆ ಮತ್ತು ಬಿಜೆಪಿಗೆ ಅನುಕೂಲ ಆಗೋ ರೀತಿ ನರೇಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಏನು ವಿಪಕ್ಷದವರೇ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಪೃಥ್ವಿ ಪಟೇಲ್ರೆ, ಇಲ್ಲಿ ಪ್ರಮುಖವಾಗಿ ನಾವು ಮೊದಲ ಬಾರಿಗೆ ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದು ಹಗರಣಗಳನ್ನ ಮಾಡಿತ್ತು UP, ಅದಕ್ಕೆ ಪ್ಲಸ್ ಪಾಯಿಂಟ್ ಆಗಿತ್ತು. ಅದರ ಜೊತೆಗೆ 2ನೇ ಬಾರಿಗೆ ಬರುವಂತ ಸಂದರ್ಭದಲ್ಲಿ ಇನ್ನೊಂದು ಬಾರಿ ಅವಕಾಶ ಕೊಡೋಣ ಅಂತ. ಈಗ 3ನೇ ಬಾರಿಗೆ ಬರ್ತಾರೆ ಅಂತ ಏನ್ ಹೇಳಲಾಗ್ತದೆ, ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಆಪೋಸಿಷನ್ ಇಲ್ಲ, ಆ ಕಾರಣಕ್ಕೆ ಈಸಿಯಾಗಿ ಬಂದ್ಬಿಡ್ತಾರೆ ಅನ್ನುವಂತ ಚರ್ಚೆಗಳ ನಡುವೆ ಈ ಮಾತುಗಳು ಆಕ್ಚುಲಿ ವಿಷಸರ್ಪ ಅಂತ ಖರ್ಗೆ ಅವರು ಹೇಳಿದ್ದು. ಈಗ ಗುಜರಾತ್ ಎಲೆಕ್ಷನ್ ಸಂದರ್ಭದಲ್ಲಿ ಚಾಯ್ ವಾಲಾ, ನೀಚ್ ಆದ್ಮಿ, ಚೌಕಿದಾರ್ ಚೋರ್ ರಾಹುಲ್ ಗಾಂಧಿ ಅವರು 2019ರ ಸಂದರ್ಭದಲ್ಲಿ, ಹಾಗೆ ಚಾಯ್ ವಾಲಾ ಎಂದಿಗೂ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಪದೇ ಪದೇ ಮೆನ್ಷನ್ ಮಾಡಿದ್ದು. ಅಯ್ಯರ್ ಅವರು ಪದೇ ಪದೇ ಅದನ್ನ ಮಾತನಾಡ್ಬಿಟ್ಟಿದ್ರು. ಅದೆಲ್ಲವೂ ಕೂಡ ಕಾರಣ ಆಗಿತ್ತು. ಹಾಗೆ ಮೌತ್ ಕಾ ಸೌದ್ಗರ್ ಸೋನಿಯಾ ಅವರು ಮಾತನಾಡಿದಂತ ವಿಚಾರ. ಇಲ್ಲಿ ನರೇಂದ್ರ ಮೋದಿಗೆ ಇದೆಲ್ಲವನ್ನು ಕೂಡ ಸರಿ ಹೇಳಿದಂತೆ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಮೋದಿಯವರ ವೈಯಕ್ತಿಕವಾಗಿ ಕೆದಕಿದಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತಾ ಅಂತ, ಇನ್ನಷ್ಟು ಕುಸ್ತಾ ಹೋಗುತ್ತಾ? ಅಫ್ಕೋರ್ಸ್ ಪೃಥ್ವಿ, ಈ ದೇಶದಲ್ಲಿ ಇಂದಿರಾ ಗಾಂಧಿಯ ನಂತರ ಇಡೀ ಸಮೂಹವನ್ನು ಸೆಳೆಯುವ ಏಕೈಕ ಶಕ್ತಿ ಇರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ. ನರೇಂದ್ರ ಮೋದಿಯವರನ್ನ ಬೈದರೆ ಅವುಗಳು ಕೂಡ ಒಂದೊಂದು ಬೈಗಳು ಕೂಡ ಲಕ್ಷಾಂತರ ಮತಗಳಾಗಿ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೂಡ ನರೇಂದ್ರ ಮೋದಿಯವರಿಗೆ ಮಾತ್ರ ಇರ್ತಕ್ಕಂಥದ್ದು. ಈಗ ನೋಡಿ, ಮೋದಿ ಪರಿವಾರ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅಮಿತ್ ಶಾ ಅವರಿಂದ ಹಿಡಿದು JP ನಡ್ಡರಿಂದ ಹಿಡಿದು ಎಲ್ಲ ಭಾರತೀಯ ಜನತಾ ಪಕ್ಷ ಸಣ್ಣ ಕಾರ್ಯಕರ್ತ ಕೂಡ ಅವರ ಹೆಸರಿನಲ್ಲಿ ಪಕ್ಕದಲ್ಲಿ ಬ್ರಾಕೆಟ್ನಲ್ಲಿ ಮೋದಿ ಪರಿವಾರ ಅಂತ ಹಾಕೊಂತಿರುವಂಥದ್ದು. ಇದು ಬಿಹಾರದಲ್ಲಿ 40 ಸೀಟ್ಗಳು ಇರ್ತಕ್ಕಂಥದ್ದು. ಜೊತೆಗೆ ಬಿಹಾರದಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇರ್ತಕ್ಕಂಥದ್ದು. ಪದೇ ಪದೇ ಪಕ್ಷವನ್ನು ಸರ್ಕಾರವನ್ನು ಬದಲಾಗ್ತಿರ್ತಕ್ಕಂಥ ನಿತೀಶ್ ಕುಮಾರ್ ಇರೋದು ಕೂಡ ಅಲ್ಲಿರ್ತಕ್ಕಂಥ ಜನರು ಕೂಡ ಒಂದಷ್ಟು ಬೇಸರಗಳು ಉಂಟಾಗಿರ್ತಕ್ಕಂಥದ್ದು. ಮತ್ತು ನಿತೀಶ್ ಕುಮಾರ್ NDA ಕೂಡ ಸೇರ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಅಲ್ಲಿ ಎಲ್ಲ ಒಂದು ಕಡೆ ಒಂದಷ್ಟು ಸಿಂಪತಿಗಳು RJD ರಾಷ್ಟ್ರೀಯ ಜನತಾದಳಕ್ಕೆ ಆಗ್ತಿತ್ತು, ಅವರು ಇಂಡಿಯಾ ಕೂಟಕ್ಕೆ ಸೇರಿರುವಂಥದ್ದು. ಈ ಒಂದು ಹೇಳಿಕೆ ಬಹುಶಃ ಅಲ್ಲಿ
ಸಿಂಪತಿಯನ್ನು ಕೂಡ ಕಳೆದುಕೊಂಡ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಮೋದಿಯವ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದರೆ ಅದು ಮೋದಿ ಸಹಿಸಿದ್ರು ಕೂಡ ಮೋದಿ ಫಾಲೋವರ್ಸು ಮತ್ತು ಒಂದಷ್ಟು ಜನರು ಕೂಡ ಸಹಿಸೋದಿಲ್ಲ. ನೀವು ಕಾಂಗ್ರೆಸ್ನವ್ರ ವಿರುದ್ಧ ಕೂಡ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು, ಅದು ಅಸೆಂಬ್ಲಿ ಇರುವಂಥದ್ದು ಮತ್ತು ಹೊರಗಡೆ ಕೂಡ ಭಾಳಷ್ಟು ಜರ್ಜರಿದ್ದಾರೆ. ನಾಟ್ ಓನ್ಲಿ ಮೋದಿಯವ್ರಿಗೆ ಮಾತ್ರ ಬೈದಿಲ್ಲ, ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ವಿರುದ್ಧ ಎಷ್ಟು ಟೀಕೆ ಮಾಡಿರುವಂಥದ್ದು. ನಿಮ್ಮ ಸಾಮಾಜಿಕ ಜಾಲತಾಣ ತೆಗೆದು ನೋಡಿ, ಅವ್ರನ್ನ ವೈಯಕ್ತಿಕವಾಗಿ ತೇಜವಧೆ ಕೂಡ ಮಾಡಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ವಿಚಾರದಲ್ಲಿ ಹಂಗಲ್ಲ. ಅವರ ಒಂದೊಂದು ಕೂಡ ಬೈಗಳು ಕೂಡ ಅವರು ಲಕ್ಷಾಂತರ ಮತಗಳಾಗಿ ಪರಿವರ್ತನೆ ಆಗುವಂಥದ್ದು. ಮತ್ತು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಅಜೆಂಡವನ್ನು ಇಟ್ಕೊಂಡು ಮಾತನಾಡಬೇಕು, ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು, ದೇಶದ ಸ್ಥಿತಿಗತಿಗಳು ಮಾಡಬೇಕು, ಈ ದೇಶದ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕು. ಇವತ್ತು ಅಲ್ಲಿ ಇರ್ತಕ್ಕಂಥ ಸಿಂಪತಿಯನ್ನು, ಈಗ ರಾಷ್ಟ್ರೀಯ ಜನತಾದಳಕ್ಕೆ 40 ಸೀಟ್ಗಳು ನಾನು ಹೇಳಿದೆ ಲೋಕಸಭೆ ಸ್ಥಾನಗಳು ಇರ್ತಕ್ಕಂಥ ಸಿಂಪತಿಯನ್ನು ಕೂಡ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಒಂದು ಕಾಮನ್ ಸೆನ್ಸ್, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕಂತೇಳಿ ಆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಏನು ಎಡವಟ್ಟುಗಳಾಗ್ತವೆ. ಈ ಎಡವಟ್ಟುಗಳೇ ಭಾರತೀಯ ಜನತಾ ಪಕ್ಷಕ್ಕೆ ಮೊದಲು ಹೇಳ್ದಂಗೆ ಒಂದೊಂದು ಗೆಲುವಿನ ಮೆಟ್ಟಿಲುಗಳಾಗಿ, ಮತಗಳ ಮೆಟ್ಟಿಲುಗಳಾಗಿ ಅದು ಪರಿವರ್ತನೆ ಆಗುತ್ತೆ. ಮತ್ತಷ್ಟು ಇನ್ನೊಂದು ಸುದ್ದಿ ಇದೆ. ಅದರಲ್ಲಿ ಪ್ರಮುಖವಾಗಿ ಚುನಾವಣಾ ಚದುರಂಗದಲ್ಲಿ ನಾವು ಪ್ರತಿದಿನನೂ ಒಂದೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇವತ್ತು 28 ವರ್ಷದ ಬಳಿಕ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾವುದು ಅದು ಲೋಕಸಭಾ ಕ್ಷೇತ್ರ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕೆಂದ್ರೆ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ. ಯಾರ ಅಭ್ಯರ್ಥಿ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಯಾವಾಗಲೂ ಕೂಡ 28 ವರ್ಷದಿಂದ ಅನಂತಕುಮಾರ್ ಹೆಗಡೆ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ನಮ್ಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಫಸ್ಟ್ ಟೈಮ್ ಚೇಂಜ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾರೆ. ಅದು ಇಲ್ಲಿ 28 ವರ್ಷದ ಬಳಿಕ ಬಿಜೆಪಿ ಅಭ್ಯರ್ಥಿ ಚೇಂಜ್ ಆಗುವಂತ ಸಾಧ್ಯತೆ, ಕಾಂಗ್ರೆಸ್ ಕೂಡ ಅಲ್ಲಿ ಪ್ಲಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಶಿವರಾಮ್ ಹೆಬ್ಬಾರ್ ಅವರನ್ನ ಸೆಳೆದಿರುವಂತದ್ದು. ಮತ್ತು ಒಂದ್ ಕಡೆ ಒಂದು ನೆಗೆಟಿವ್ ಪಾಯಿಂಟ್ ಅಂದ್ರೆ 17ನೇ ಲೋಕಸಭಾ ಒಂದು ಸಂದರ್ಭದಲ್ಲಿ ಇದುವರೆಗೂ ಒಂದೇ ಒಂದು ಪ್ರಶ್ನೆಯನ್ನ ಕೇಳದಂತ 4 ನಮ್ಮ ರಾಜ್ಯದ ಸಂಸದರ ಪೈಕಿ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಚಾನ್ಸ್ ಸಿಗುತ್ತಾ ಅಂತ. ಅಲ್ಲಿನ ಮತದಾರರಿಗೆ ಏನ್ ಬೇಕು ಮತ್ತು ಅಲ್ಲಿನ ಮತದಾರರ ರೀತಿ ಯೋಚನೆ ಮಾಡುವಂತ ಮತದಾರರಿಗೆ ಏನ್ ಬೇಕು ಅದನ್ನ ಈಗಾಗಲೇ ಕ್ಯಾಟರಿಂಗ್ ಮಾಡೋಕೆ ಕಳೆದ ಒಂದೂವರೆ ತಿಂಗಳಿಂದ ಶುರು ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಆದ್ರೂ ಕೂಡ ಇವತ್ತೇನು ಕೆಲವರಿಗೆ ಪ್ರಜ್ಞಾ ಠಾಕೂರ್ ಸಿಂಗ್ ಇರ್ಬೋದು ಅಥವಾ ಬಿದೂರಿಗಿರ್ಬೋದು, ರಮೇಶ್ ಬುದಿರಿ ಇಂತಹ ಏನು ಪ್ರವೇಶ್ ವರ್ಮಾ ಇಂಥವ್ರಿಗೆ ಏನು ಡ್ರಾಪ್ ಆಗಿದೆ ಟಿಕೆಟ್ ಬಿಕಾಸ್ ಆಫ್ ದೇರ್ ಓನ್ ವೇರಿಯಸ್ ಏನು ವಿವಾದಾತ್ಮಕ ಹೇಳಿಕೆಗಳಿಂದ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಬದಲಾಗುತ್ತಾ ಮತ್ತು ಅವ್ರದೇ ವೈಯಕ್ತಿಕ ಆರೋಗ್ಯದ ಸಮಸ್ಯೆಗಳು ಕೂಡ ಇದ್ವು. ಆದ್ರೆ ಈಗ ಅತ್ಯಂತ ಆಕ್ಟಿವ್ ಆಗಿರೋದ್ರಿಂದ ಸಹಜವಾಗಿ ಅವರ ಒಂದು ಸ್ಪರ್ಧೆಯ ಆಧಾರದಲ್ಲಿ ಪ್ರತಿಪಕ್ಷವಾದ ಕಾಂಗ್ರೆಸ್ ಯಾರನ್ನ ನಿಲ್ಲಿಸಬೇಕು ಅನ್ನುವಂತ ಲೆಕ್ಕಾಚಾರ. ಮುಂಚೆ ಅವರು ಅಕಸ್ಮಾತ್ ಬರಲಿಲ್ಲ, ಎಕ್ಸಿಟ್ ಆಗ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ನಿಂತ ಸಂದರ್ಭದಲ್ಲಿ ಒಳ್ಳೆ ಫೈಟ್ ಕೊಡ್ಬೋದು ಅನ್ನೋ ಕಾರಣಕ್ಕೆ ಅಂಜಡಿ ನಿಂಬಾರ್ಕರ್ ಅವರ ಹೆಸರು ಕೂಡ ಬರ್ತಾ ಇತ್ತು. ಆದ್ರೆ ಇವಾಗ ಮತ್ತಿವರು ಮುನ್ನೆಲೆಗೆ ಬಂದಿರೋದ್ರಿಂದ ವೀಕ್ ಕ್ಯಾಂಡಿಡೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಕಾಂಗ್ರೆಸ್ ಅಲ್ಲಿ ಯಾರನ್ನ ನಿಲ್ಲಿಸಬಹುದು, ದೇವದತ್ ಕಾಮತ್, ಸುಪ್ರೀಂ ಕೋರ್ಟ್ ವಕೀಲರು, ಹೀಗೆ ಹಲವಾರು ಆಯ್ಕೆಗಳು ಬರ್ತಾ ಇದಾವೆ. ಆದ್ರೆ ಅಲ್ಲಿರುವಂತಹ 1.25 ಲಕ್ಷ ಏನು ಅತಿ ದೊಡ್ಡ ಮತ ಬ್ಯಾಂಕ್ ಆಗಿರುವಂತಹ ಮರಾಠ ಮತ್ತು ಬ್ರಾಹ್ಮಣ ವರ್ಗವನ್ನ ಯಾವ ರೀತಿ ಏನು ಕನ್ಸಾಲಿಡೇಟ್ ಮಾಡ್ತಾರೆ ಅಥವಾ ಯಾವ ರೀತಿ ಸೂತ್ರವನ್ನ ಹೆಣಿತಾರೆ ಅನ್ನೋದ್ರ ಮೇಲೆ ಈಗಿರುವಂತ ಏನು 5 ಕಾಂಗ್ರೆಸ್ 3 ಬಿಜೆಪಿ ಅಷ್ಟೇ ಏನು ಉಳ್ಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಲೆಕ್ಕಾಚಾರವನ್ನು ಹಾಕುವಂತ ಕಾಂಗ್ರೆಸ್ ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ಆದ್ರೆ ಪೂರಾ ಹಿಂದುತ್ವಕ್ಕೆ ಸಾಲಿಡ್ ಆಗಿ ಅವಕಾಶ ಇರುವಂತಹ ಒಂದು ಈ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಟ್ರೆ ಅಟ್ ದ ಕಾಸ್ಟ್ ಆಫ್ ಬೇರೆ ಅಭ್ಯರ್ಥಿಗಳಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಮೇಲೆ ಬಿಜೆಪಿ ಕೂಡ ಲೆಕ್ಕಾಚಾರ ಆಗ್ತಾ ಇದೆ. ಪಟೇಲ್ರೆ, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೀಡಲ್ ವಿನ್ ಆಗಿದ್ದಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಪ್ರಯೋಗ ಮಾಡಬಹುದಾದಂತ ಯಾವ್ದಾದ್ರು ಒಂದು ಕೆಲವು ಲೋಕಸಭಾ ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು. ಆದ್ರೆ ಫಸ್ಟ್ ಟೈಮ್ ಈಗ ಅನಂತಕುಮಾರ್ ಹೆಗಡೆ ಅವರು ಬದಲಾಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ ನಲ್ಲೂ ಕೂಡ ಅಚ್ಚರಿ ಅಭ್ಯರ್ಥಿ ಅಂತ. ಆದ್ರೆ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ಯಾರು ಅನ್ಕೊಂಡಿರಲಿಲ್ಲ, ಸತತ 6 ಬಾರಿ ಗೆದ್ಕೊಂಡ್ ಬಂದಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಾದ್ರೆ ಅಭಿವೃದ್ಧಿ ಮಾಡದ ಕಾರಣಕ್ಕೋಸ್ಕರ ಸೋತ್ರು. ಬಟ್ ಈ ಬಾರಿ ಅದು ಕೂಡ ಉತ್ತರ ಕನ್ನಡದಲ್ಲಿ ರಿಫ್ಲೆಕ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ನಿಮ್ ಕಾಂಗ್ರೆಸ್ ಅಲ್ಲಿ ಈ ಸರಿ ಪ್ರಚಾರ ಶುರು ಮಾಡಿದೆ, ಅಭಿವೃದ್ಧಿ ವರ್ಸಸ್ ಹಿಂದುತ್ವ ಅಂತೇಳಿ. ನಿಮಗೆ ಪುಸ್ತಕದ ಬದನೆಕಾಯಿ ತಿನ್ನೋಕ್ ಬರಲ್ಲ, ಆಯ್ತಾ, ಭಾಷಣ ಮಾಡಿದ್ರೆ ಏನು ಬರಲ್ಲ. ಇಲ್ಲಿ ಆಸ್ಪತ್ರೆಗಳ ಜಿಲ್ಲೆಗೆ ಒಂದು ದೊಡ್ಡ ಆಸ್ಪತ್ರೆ ಆಗಬೇಕಾಗಿದೆ, ಜಿಲ್ಲೆ ಅಭಿವೃದ್ಧಿ ಆಗಬೇಕಾಗಿದೆ, ರಸ್ತೆ ಆಗಬೇಕಾಗಿದೆ, ಮೂಲಸೌಕರ್ಯ ಆಗಬೇಕಾಗಿದೆ. ಈ ಕೆಲಸವನ್ನು ನಾವು ಮಾಡ್ತಿದ್ದ ಕಾಂಗ್ರೆಸ್ ಹೇಳ್ತಿರುವಂಥದ್ದು. ಭಾರತೀಯ ಜನತಾ ಪಕ್ಷದ ಸಂಸದರು ಇವತ್ತು ಲೋಕಸಭೆಯಲ್ಲೂ ಕೂಡ ಕಂಡಿಲ್ಲ ಮತ್ತು ಜನರ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನೋದು ಅವ್ರ ಗಂಭೀರ ಆರೋಪ ಆಗಿರುವಂಥದ್ದು. ಮತ್ತು ಹಿಂದುತ್ವದ ಅಲೆ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ವಿಶೇಷವಾಗಿ ಅವ್ರ ಮುಖ ನೋಡಿ ಓಟ್ ಆಗ್ತಕ್ಕಂಥ ಕರ್ನಾಟಕದ ಏಕೈಕ ಅತಿ ದೊಡ್ಡ ಕ್ಷೇತ್ರ ಮತ್ತು ಬಿಜೆಪಿಯ ಭದ್ರಕೋಟೆ ಇರ್ತಕ್ಕಂಥದ್ದು. ಮತ್ತು ಮಧು ಹೇಳಿದಾಗ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಗೆದ್ದಿರ್ತಕ್ಕಂಥದ್ದು. ಹೆಚ್ಚು ಸ್ಥಾನ ಗೆದ್ದು ಕೂಡ ಉತ್ತರ ಕನ್ನಡವನ್ನು ಉಳಿಸ್ಕೊಳ್ಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವತ್ತೂ ಕೂಡ ಉತ್ತರ ಕನ್ನಡದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಕಾಶ ಇರ್ತಕ್ಕಂಥದ್ದು. ಆದರೆ ಅಲ್ಲಿ ಟಿಕೆಟ್ ಗೊಂದಲ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಅವರು ಈಗ ಅವರು ಒಂದು ಕಳೆದ 3 ತಿಂಗಳಿಂದ ಅವರು ಇದ್ದಕ್ಕಿದ್ದಂಗೆ ಸುನಾಮಿ ತರ ಆಕ್ಟಿವ್ ಆಗಿದ್ದಾರೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ, ಹಿಂದುತ್ವ ಇದ್ರೆ ಈ ದೇಶ ಊಟ ತಿಂಡಿ ಎಲ್ಲ ಆಗುತ್ತೆ ಅನ್ನೋದು ಅವರ ಮಾತು. ಜೊತೆಗೆ ವಿಶ್ವೇಶ್ವರ ಹೆಗಡೆ
ಕಾಂಪಿಟೇಟರ್ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮತ್ತು ಸಂಘ ಪರಿವಾರದ ಬಗ್ಗೆ ಒಂದಷ್ಟು ಒಲವಿರ್ತಕ್ಕಂಥ ಬಹಳಷ್ಟು ಭಾಷಣಕಾರರಿದ್ದಾರೆ. ಆ ಭಾಷಣಕಾರರು ಕೂಡ ಮತ್ತು ಕೆಲವು ಪತ್ರಕರ್ತರು ಕೂಡ ಅಲ್ಲಿ ಕಣ್ಣಾಕಿರುವಂಥದ್ದು. ಆದರೆ ಭಾರತೀಯ ಕಾಂಗ್ರೆಸ್ ಪಕ್ಷ ಸದ್ಯದಲ್ಲೇ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಗೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಶಿವರಾಮ್ ಹೆಬ್ಬಾರ್ ಅಲ್ಲಿನ ಅಭ್ಯರ್ಥಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಅವರ ಯಲ್ಲಾಪುರ ಕ್ಷೇತ್ರದ ಭಾರತೀಯ ಅಲ್ಲಿರ್ತಕ್ಕಂಥ ಅವ್ರದೇ ಆದ ಮತದಾರರು ಮತ್ತು OBC ಮತದಾರರು ಒಂದು ವೇಳೆ ಅಲ್ಲಿ ಜಾತಿಯ ಅಸ್ಮಿತೆ ಈ ಬಾರಿ ಏನೋ ಬಂದರೆ ಬಹುಶಃ ಕಾಂಗ್ರೆಸ್ಗೆ ಅವಕಾಶದಿಂದ ಅವರ ಲೆಕ್ಕಾಚಾರ. ಆದರೆ ಸದ್ಯಕ್ಕೆ ಅದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಹಾಗಾಗಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ಅಲ್ಲಿ ಜನ ಮತ್ತು ಅಲ್ಲಿ ಯುವಕರು ಇಷ್ಟಪಡ್ತಾರೆ. ಹಾಗಾಗಿ ಈ ಸರಿ ಯಾವ ಪ್ರಯೋಗ ಮಾಡುತ್ತೆ ಆ ಪ್ರಯೋಗದ ಮೇಲೆ ಕಾಂಗ್ರೆಸ್ನ ಹೋರಾಟ ನಿಂತಿದೆ ಅಂತ ಹೇಳಿ. ರಿಟೈನ್ ಆಗಬೇಕು ಅಂದ್ರೆ ಅಭ್ಯರ್ಥಿ ಬದಲಾದ್ರೆ ಒಳ್ಳೇದು ಅನ್ಸುತ್ತಾ? ಅಲ್ಲಿ ಅದು ಬಿಜೆಪಿಯ ಭದ್ರಕೋಟೆ. ಜನರ ಮನಸ್ಥಿತಿ, ನಾವು ಮತದಾರರ ಮನಸ್ಥಿತಿನ ಯಾರು ಅಳತೆ ಮಾಡ್ಲಿಕ್ಕೆ ಸಾಧ್ಯ? ವೈಯಕ್ತಿಕವಾಗಿ ಏನು ಮೋದಿ ಅವರಿಗೆ ಎಷ್ಟು ಅಭಿಮಾನಿಗಳಿದಾರೋ ಅಷ್ಟೇ ಪ್ರಮಾಣದಲ್ಲಿ ಅನಂತಕುಮಾರ್ ಹೆಗಡೆ ಟಿಕೆಟ್ ಬದಲಾವಣೆ ಒಂದು ಸಾಹಸವನ್ನ ಯಾವ ರೀತಿ ಕೋಆರ್ಡಿನೇಟ್ ಮಾಡುತ್ತೆ ಅಥವಾ ಅವರನ್ನ ರಿಟೈನ್ ಮಾಡುವಂತ ಪರಿಸ್ಥಿತಿಯನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲ. ಅನಂತಕುಮಾರ್ ಹೆಗಡೆ ಭಾಷಣ ಕೇಳಕ್ಕಾಗಿ ಜನ ಇದ್ದಾರೆ. ಅನಂತಕುಮಾರ್ ಹೆಗಡೆ ಭಾಷಣಕ್ಕಾಗಿ ಓಟ್ ಹಾಕೋರಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರದೇ ಆದ ಒಂದು ಫ್ಯಾನ್ ಫಾಲೋವಿಂಗ್ ಇರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಅನಂತಕುಮಾರ್ ಹೆಗಡೆ ಅವ್ರನ್ನ ಬದಲಾಯಿಸಿದ್ರೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಮನಸ್ಸಿಗೆ ಏನಾರ ನೋವಾದ್ರೆ ಈಸಿ ಅಂತ ಇರ್ಲಿಕ್ಕಿಲ್ಲ. ಆದ್ರೆ ಅನಂತಕುಮಾರ್ ಹೆಗಡೆ ಅವರು ಈ ಸರಿ ಬಹಳಷ್ಟು ಜನ ಬಿಜೆಪಿಯ ಜನಪ್ರತಿನಿಧಿಗಳು ಸೋಲಿ ಕಾರಣ ಅನಂತಕುಮಾರ್ ಹೆಗಡೆ ಅಂತ ಹೇಳಿ ಒಂದು ದಿವಸ ಕೂಡ ಕ್ಯಾನ್ವಾಸ್ ಹೋಗ್ಲಿಲ್ಲ, ಅವ್ರ ಪರವಾಗಿ ಮಾತಾಡಲಿಲ್ಲ. ಅನಂತಕುಮಾರ್ 3 ತಿಂಗಳಾದ್ಮೇಲೆ ಅದು ಅವ್ರ ಲೋಕಸಭೆಯಲ್ಲಿ ಯಾವ ರೀತಿಯಾಗಿ ಆಕ್ಟಿವ್ ಅದು ಉತ್ತರ ಕನ್ನಡದ ಜನ ಪ್ರಜ್ಞಾವಂತರು ವಿದ್ಯಾವಂತರು ಅಂತ ಹೇಳ್ತಾರೆ. ಅವರು ಜನ ತೀರ್ಮಾನ ಮಾಡ್ತಾರೆ. ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಇಬ್ಬರಿಗೂ ಧನ್ಯವಾದ ಇಷ್ಟು ತನಕ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ.